ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೋತ್ತರಗಳನ್ನು ಹೇಳಲಾಗಿದೆ. ಮೊದಲನೇದಾಗಿ, ಕನ್ನಡದ ಆದಿಕವಿ ಯಾರು? ಪಂಪ. ಪಂಪರ ಪ್ರಸಿದ್ಧ ಕೃತಿ ಯಾವುದು ಅಂದರೆ ವಿಕ್ರಮಾರ್ಜುನ ವಿಜಯ. ಕನ್ನಡದ ಕವಿರತ್ನತ್ರಯರು ಯಾರು ಅಂದರೆ ಪಂಪ, ಪೊನ್ನ, ರನ್ನ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂದರೆ ನಮ್ಮ ಕುವೆಂಪು. ಕುವೆಂಪು ಅವರ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಶ್ರೀರಾಮಾಯಣ ದಶನಂ. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಲೇಖಕರು ಯಾರು ಅಂದರೆ ಯಾರೂ ಅಲ್ಲ, ನಮ್ಮ ಕುವೆಂಪು ಅವರು. ರಾಷ್ಟ್ರಕವಿ ಎಂಬ ಬಿರುದು ಯಾರಿಗೆ ದೊರೆತಿದೆ ಅಂದರೆ ಅದು ಕೂಡ ಕುವೆಂಪು ಅವರಿಗೆ ದೊರೆತಿದೆ. ಸಂಸ್ಕಾರ ಕಾದಂಬರಿಯ ಲೇಖಕರು ಯಾರು ಅಂದರೆ UR ಅನಂತಮೂರ್ತಿ. ದಾರಾ ಬೇಂದ್ರೆ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವ ಕೃತಿಗೆ ದೊರಕಿದೆ ಅಂದರೆ ನಾಲ್ಕು ತಂತಿ ಕೃತಿಗೆ ಪ್ರಶಸ್ತಿ ದೊರೆತಿದೆ. ಮಂಕುತಿಮ್ಮನ ಕಗ್ಗ ರಚಿಸಿದವರು DV ಗುಂಡಪ್ಪನವರು. ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾದದ್ದು 1915ರಲ್ಲಿ. ವಚನ ಸಾಹಿತ್ಯಕ್ಕೆ ಪ್ರಸಿದ್ಧರಾದವರು ನಮ್ಮ ಬಸವಣ್ಣನವರು. ಅಕ್ಕ ಮಹಾದೇವಿ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದವರು ಅಂದರೆ ವಚನ ಸಾಹಿತ್ಯ ಪ್ರಕಾರಕ್ಕೆ ಸೇರಿದವರು. ಕರ್ನಾಟಕದ ಶೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯುತ್ತೇವೆ ಅಂದರೆ TP ಕೈಲಾಸಂ ಅವರನ್ನು. ರನ್ನರ ಪ್ರಸಿದ್ಧ ಕೃತಿ ಗದಾಯುದ್ಧ. ಪೊನ್ನರಿಗೆ ದೊರೆತ ಬಿರುದು ಉಭಯಕವಿ ಚಕ್ರವರ್ತಿ. ಕನ್ನಡ ಸಾಹಿತ್ಯದ ಹಳೆಯ ರೂಪ ಹಳೆಗನ್ನಡ. ಛಂದಸ್ಸು ಎಂದರೆ ಕಾವ್ಯದ ಲಯಬದ್ಧ ವಿನ್ಯಾಸವನ್ನು ನಾವು ಛಂದಸ್ಸು ಅಂತ ಕರಿತೇವೆ. ಅಲಂಕಾರ ಅಂದರೆ ಭಾಷೆಗೆ ಸೌಂದರ್ಯ. ಕನ್ನಡದ ಆದಿಕವಿ ಪಂಪ ಯಾವ ಕಾಲಕ್ಕೆ ಸೇರಿದವರು ಅಂದರೆ ಇವರು 10ನೇ ಶತಮಾನದ ಕವಿಯಾಗಿದ್ದಾರೆ. ಪೊನ್ನ ಯಾವ ಬಿರುದನ್ನು ಪಡೆದಿದ್ದಾರೆ ಅಂದರೆ ಉಭಯಕವಿ ಚಕ್ರವರ್ತಿ ಅನ್ನೋ ಬಿರುದನ್ನು ಪಡೆದಿದ್ದಾರೆ. ರನ್ನರ ಇನ್ನೊಂದು ಪ್ರಸಿದ್ಧ ಕೃತಿ ಅಜಿತ ಪುರಾಣ. ವಚನ ಚಳುವಳಿಯ ನಾಯಕ ಬಸವಣ್ಣ. ಕಗ್ಗ ರಚಿಸಿದ DV ಗುಂಡಪ್ಪನವರನ್ನು ಇನ್ಯಾವ ಹೆಸರಿನಿಂದ ಕರೆಯುತ್ತೇವೆ ಅಂದರೆ DVG ಅನ್ನೋ ಹೆಸರಿನಿಂದ ಕರಿತೇವೆ. ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರಲ್ಲಿ ಒಬ್ಬರನ್ನು ಗುರುತಿಸಿ ಅಂದರೆ ನಾವು ಕುವೆಂಪು, ದಾರಾ ಬೇಂದ್ರೆ ಅಥವಾ UR ಅನಂತಮೂರ್ತಿ ಯಾರನ್ನು ಬೇಕಾದರೂ ಹೇಳ್ಬೋದು. ಕನ್ನಡಕ್ಕೆ ಮುಖ್ಯವಾಗಿ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿದೆ. ಚೋಮನದುಡಿ ಕಾದಂಬರಿಯ ಲೇಖಕರು ಯಾರು? ಶಿವರಾಮ ಕಾರಂತರು. ಯಯಾತಿ ಕಾದಂಬರಿಯ ಕನ್ನಡ ಲೇಖಕರು ಯಾರು ಅಂದರೆ SL ಭೈರಪ್ಪ. ಯಯಾತಿ ನಾಟಕದ ಕರ್ತೃ ಗಿರೀಶ್ ಕಾರ್ನಾಡ್ ಅವರು. ಯಯಾತಿ ಕಾದಂಬರಿಯ ಕರ್ತೃ ಭೈರಪ್ಪನವರು. ಕನ್ನಡ ಸಾಹಿತ್ಯದ 3 ಪ್ರಮುಖ ಕಾಲಗಳು ಯಾವುದು ಅಂದರೆ ಹಳೆಗನ್ನಡ, ಮಧ್ಯಗನ್ನಡ ಮತ್ತು ಹೊಸಗನ್ನಡ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂದರೆ ಏನು ಅಂದರೆ ಇದು ಭಾರತದ ಪ್ರಮುಖ ಸಾಹಿತ್ಯ ಪ್ರಶಸ್ತಿ ಆಗಿದೆ. ಭಕ್ತಿ ಕಾಲದಲ್ಲಿ ಪ್ರಸಿದ್ಧರಾದವರು ಕನಕದಾಸರು ಮತ್ತು ಪುರಂದರದಾಸರು. ಇವರಿಬ್ಬರು ಕೂಡ ಭಕ್ತಿ ಕಾಲದಲ್ಲಿ ಪ್ರಸಿದ್ಧರಾದವರು. ಕನಕದಾಸರ ಪ್ರಸಿದ್ಧ ಕೃತಿ ರಾಮಧ್ಯಾನ ಚರಿತೆ. ಪುರಂದರದಾಸರನ್ನು ಏನೆಂದು ಕರೆಯುತ್ತಾರೆ? ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ಪುರಂದರದಾಸರನ್ನು ಕರೀತಾರೆ. ಕನ್ನಡದ ಅಷ್ಟದಿಗ್ಗಜರು ಅನ್ನೋದು ಯಾವ ಸಾಹಿತ್ಯಕ್ಕೆ ಸಂಬಂಧಿಸಿದೆ ಅಂದರೆ ವಿಜಯನಗರ ಕಾಲದ ಸಾಹಿತ್ಯಕ್ಕೆ ಸಂಬಂಧಿಸಿದೆ. ನೂತನ ಕಾವ್ಯ ಚಳುವಳಿಗೆ ಸಂಬಂಧಿಸಿದ ಕವಿ ಗೋಪಾಲಕೃಷ್ಣ ಅಡಿಗರು.
ಗೋಪಾಲಕೃಷ್ಣ ಅಡಿಗ ಯಾವ ಸಾಹಿತ್ಯ ಚಳುವಳಿಗೆ ಸೇರಿದವರು ಅಂದರೆ ನವ್ಯ ಸಾಹಿತ್ಯಕ್ಕೆ ಸೇರಿದವರು. ಬಾಳೆ ಬಂಗಾರ ಎಂಬ ನುಡಿ ಯಾರಿಗೆ ಸೇರಿದೆ ಅಂದರೆ ಕುವೆಂಪು ಅವರಿಗೆ ಸೇರಿದ ನುಡಿ ಇದಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ನ ಮುಖ್ಯ ಉದ್ದೇಶ ಏನು ಅಂದರೆ ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಅಭಿವೃದ್ಧಿಪಡಿಸೋದು. ಮಧುರ ಚೆನ್ನ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಅಂದರೆ ವಚನ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ. ಕನ್ನಡ ಸಾಹಿತ್ಯದ ಇತ್ತೀಚಿನ ಕಾಲ ಯಾವುದು ಅಂದರೆ ಹೊಸಗನ್ನಡ. ಇದಿಷ್ಟು ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ದಯವಿಟ್ಟು ನಿಮಗೆ ಬೇರೆ ರೀತಿಯ ಎಜುಕೇಷನ್ಗೆ ಸಂಬಂಧಪಟ್ಟ ವಿಡಿಯೋಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.